ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮಗೆ ನನ್ನ ಬರ್ಡೇ ನೆನಪಿದ್ಯಾ? ಹಾ, ನೀನು ಈಗಿನ ಕಾಲದವ್ರ ಥರ ಬರ್ಡೇ ಅನ್ನೋಕ್ಕೆ ಶುರು ಮಾಡಿದ್ಯಾ? ಅಚ್ಚ ಕನ್ನಡದಲ್ಲಿ ಹುಟ್ಟು ಹಬ್ಬ ಅಂತ ಹೇಳಬಾರ್ದ? ಕೇಳಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಅಯ್ಯೋ ಆಯಿತು, ನಿಮಗೆ ನಾನು ಹುಟ್ಟಿದ ಹಬ್ಬ ನೆನಪಿದ್ಯಾ? ಖಂಡಿತ ನೆನಪಿದೆ ಗಿರಿ. ಅದನ್ನು ಹೇಗೆ ಮರೆಯೋಕ್ಕೆ ಸಾಧ್ಯ? ಗಂಡಸಾಗಿ ಹುಟ್ಟಿದ ಮೇಲೆ ಕೆಲವೊಂದು ದಿನಗಳನ್ನ ಖಂಡಿತವಾಗ್ಲೂ ನೆನಪಿಟ್ಕೊಳ್ಳೇಬೇಕು. ಅದರಲ್ಲಿ ಮುಖ್ಯವಾದ್ದು ಹೆಂಡತಿ ಹುಟ್ಟಿದ ಹಬ್ಬ, ಹೆಂಡತಿ ಅವರ ಅಪ್ಪ ಅಮ್ಮ ಹುಟ್ಟಿದ ಹಬ್ಬ, ಹೆಂಡತಿ ಅವರ ಅಪ್ಪ ಅಮ್ಮ ಮದುವೆ ಆಗಿದ್ದ ದಿನ, ಅವರ ಮನೇಲಿ ಏನಾದರೂ ನಾಯಿ ಸಾಕಿದ್ರೆ ಆ ನಾಯಿ ಹುಟ್ಟಿದ ಹಬ್ಬ, ನರಿ ಚೇಳು ತಿಗಣೆ ಏನೇ ಸಾಕೊಂಡಿದ್ರು ಅದೆಲ್ಲದರ ಹುಟ್ಟಿದ ಹಬ್ಬನ ನೆನ್ಪಿಟ್ಕೋಬೇಕು. ಗಂಡಸಿನ ಕ್ಯಾಲೆಂಡ್ರಲ್ಲಿ ಇಷ್ಟಕ್ಕೆ ಬಿಟ್ರೆ ಭಾನುವಾರಕ್ಕೂ ಜಾಗ ಇಲ್ಲ. ನಿಜವಾಗ್ಲೂ ಹೇಳ್ತಿದ್ದೀರಾ ತಾನೇ? ಸುಳ್ಳು ಹೇಳ್ಬಾರ್ದು. ಅಯ್ಯೋ ಗಿರಿ, ನಾನು ಯಾಕೆ ಸುಳ್ಳು ಹೇಳಲಿ? ನಿಜವಾಗ್ಲೂ ನೆನಪಿದೆ. ಸರಿ, ನೋಡೋಣ. ನೆನ್ನೆ ಟಿ ವಿಲಿ ತೋರಿಸ್ತಿದ್ರು, ಗಂಡ ಅವನ ಹೆಂಡತಿ ಬರ್ಡೇನ ಮರ್ತ ಅಂತ. ಹೆಂಡತಿ ಏನು ಮಾಡಿದಾಳೆ ಗೊತ್ತಾ? ಗೊತ್ತು ಗಿರಿ, ಗೊತ್ತು. ಪಾಪ ಆ ಪುಣ್ಯಾತ್ಮ ಅವಳನ್ನು ಕಟ್ಕೊಳಕ್ಕೆ ಅದು ಏನು ಪಾಪ ಮಾಡಿದ್ನೋ ಏನೋ. ಬರ್ತಡೇ ನೆನಪಿಲ್ಲ ಅಂತ ಅವಳು ಬರ್ತಡೇ ದಿನ ಅವನು ಡೆತ್ ಡೇ ಮಾಡಿ ಊರವರೆಲ್ಲ ನೆನ್ಪಿಟ್ಕೊಳ್ಳೋ ಹಾಗೆ ಮಾಡ್ಬಿಟ್ಟಿದ್ದಾಳೆ. ಇದು ಎಂಥ ಅನ್ಯಾಯ ಅಲ್ವಾ ರೀ? ಹೆಂಡತಿ ಬರ್ಡೇನ ಮರೆಯೋದು ನ್ಯಾಯನ ಹಾಗಿದ್ರೆ? ಹೆಂಡತಿ ಬರ್ಡೇ ಮರೆಯೋ ಗಂಡ ಕಸ ಬೇರೆ ಮಾಡಿಲ್ಲ ಅಂದಾಗ ಹಾಕೋ ದಂಡ, ಇದೆರಡನ್ನು ಹೆಂಗಸರು ಯಾವತ್ತೂ ಕ್ಷಮಿಸಲ್ಲ, ನೆನ್ಪಿರ್ಲಿ. ಯಾವತ್ತೋ ಬರೋ ಬರ್ತಡೇಗೆ ಇವತ್ತು ಯಾಕೆ ನನಗೆ ಹಾವಳಿ ಕೊಡ್ತಾ ಇದೆಯಾ? ಅಲ್ಲ, ನಿನ್ನ ಬರ್ತಡೇನ ನಾನು ಯಾವತ್ತಾದರೂ ಮರ್ತಿದ್ದೀನ? ಕೇಕ್ ತರಕ್ಕೆ ಕಾಸಿಲ್ಲ ಅಂದ್ರು ಬನ್ನು ಗುಲ್ಕಲ್ ಮೇಲೆ ಮೊಂಬತ್ತಿ ಹಚ್ಚಿ ಕಟ್ ಮಾಡಿಸಿಲ್ವ? ಯಾಕ್ರಿ ಹೇಳ್ತೀರಾ? ಈ ದೊಡ್ಡ ಕರಳು ಸಣ್ಣ ಕರಳು ಎರಡು ಮಾತ್ರ ಇಟ್ಕೊಳ್ಳಿ, ಈ ಹೆಂಗರನ್ನ ಕಿತ್ತು ಬಿಸಾಕ್ಬಿಡಿ. ನೀವು ನಮ್ಮ ಆ್ಯನಿವರ್ಸರಿನೇ ಮರ್ತಿದ್ರಲ್ವಾ, ಅದಕ್ಕೆ ಬರ್ಡೇ ನೆನಪಿದ್ಯಾ ಅಂತ ಕೇಳಿದ್ನಪ್ಪ. ನೋಡ್ರಿ, ಆ್ಯನಿವರ್ಸರಿ ಮರ್ತಿದ್ದಕ್ಕೆ ಚಂಡಿ ಅವತಾರ ತಾಳಿದ್ದೆ. ಬರ್ತ್ಡೇ ಏನಾದರೂ ಮರ್ತ್ರೆ ಚಾಮುಂಡಿ ಹೋಗ್ಬಿಡ್ತೀನಿ. ಮಲ್ಕೊಳ್ಳಿ. ಆಹಾ, ಆ್ಯನಿವರ್ಸರಿ ಮರೆತಾಗ ಚಂಡಿ ಅವತಾರನೇ ತಡ್ಕೊಳಕ್ಕಾಗಿರ್ಲಿಲ್ಲ. ಇನ್ನೇನಾದರೂ ಬರ್ತಡೇ ಮರೆತು ಚಾಮುಂಡಿ ಅವತಾರ ತಾಳ್ಬಿಟ್ರೆ ಮಹಿಷಾಸುರ ಮರ್ದನ ಆದಾಗೆ ನನ್ನನ್ನು ಮರ್ದನ ಮಾಡ್ಬಿಡ್ತಾಳ. ನೋ, ಅಟ್ ಎನಿ ಕಾಸ್ಟ್ ಬರ್ತಡೇ ಮಾತ್ರ ಮರಿಬಾರ್ದು. ಮಡದಿಯ ಹುಟ್ಟಿದ ದಿನ ವಿಶ್ ಮಾಡಲಿಲ್ಲವೆಂದು ಗಂಡನಿಗೆ ವಿಷ ಉಣಿಸಿದ ಪತ್ನಿ. ಸ್ಥಳದಲ್ಲೇ ಗಂಡ ಡಮರ್. ಕೇಳಿಸ್ಕೊಂಡೇನ ಶಿವು? ಇಲ್ಲೇ ನಿಂತಿದ್ದೀನಿ, ಕೇಳಿಸ್ತು. ಊರಿಗೆಲ್ಲ ಕೇಳಿಸೋ ಥರ ಓದ್ಬಿಟ್ಟು ಕೇಳಿಸ್ತೇನೋ ಶಿವು ಅಂತೆ. ತಾತ, ಬರ್ತಡೇಗೆ ವಿಶ್ ಮಾಡ್ಲಿಲ್ಲ ಅಂದ್ರೂ ಸಾಯಿಸ್ತಾರಾ? ಏ ಸ್ಕಂದ, ಅದ್ಯಾವುದೋ ಫೇಕ್ ನ್ಯೂಸ್ ಇರಬೇಕು, ಹಾಗೆಲ್ಲ ಯಾರೋ ಮಾಡ್ತಾರೆ. ಯಾಕೆ ಮಾಡಲ್ಲ ಪ್ರಾಣಿ? ನಾನು ನಿನ್ನೆ ಒಂದು ನ್ಯೂಸ್ ನೋಡಿದೆ, ಗಂಡ ಸರಿಯಾಗಿ ನೋಡ್ಕೋತಾ ಇಲ್ಲ ಅಂತ ಹೆಂಡತಿ ಅವನ ಮೂಗಿಗೆ ಗುದ್ಬಿಟ್ಟಿದ್ದಾಳೆ. ಆಮೇಲೆ ಇನ್ನೇನು ರಕ್ತ ಸುರಿದು ಆ ಗಂಡ ಸತ್ತೇ ಹೋಗ್ಬಿಟ್ಟಿದ್ದಾನೆ. ಎಂತ ಕೆಟ್ಟ ಹೆಂಗ್ಸಗಿರಿ ಅವಳು. ಕೆಟ್ಟ ಹೆಂಗ್ಸ್ ಹೇಗಾಗ್ತಾಳೋ? ಮಿಸ್ ಆಗಿ ಏಟು ಬಿದ್ದಿರ್ಬೋದು. ಅವಳೇನು ಗಂಡನ ಸಾಯಿಸ್ಬೇಕು ಅಂತ ಏನು ಹೊಡಿಲಿಲ್ವಲ್ಲ. ಒಟ್ಟಿನಲ್ಲಿ ಅವನ ಆಯಸ್ಸು ಮೂಗಿನಲ್ಲಿತ್ತು. ಕರೆಕ್ಟಾಗಿ ಹೇಳಿದ್ರಿ ಮಾವ. ಸಾಯಿಸ್ಲೇಬೇಕು ಅಂತಿದ್ರೆ ಮೂಗಿಗೆ ಯಾಕೆ ಗುದ್ಬೇಕಾಗಿತ್ತು? ಊಟದಲ್ಲಿ ವಿಷ ಹಾಕಿದ್ರು ಸತ್ತೋಗಿರೋರು. ಅಮ್ಮ, ನಾನಾಗಿದ್ದಿದ್ರೆ ಸ್ಪೈಡರ್ ಮ್ಯಾನ್ ತರ ವೆಬ್ನ ಬಿಟ್ಟು ಎಳ್ದು ಹೊಡಿತಿದ್ದೆ. ಬಾಯಿ ಮುಚ್ಕೊಂಡು ಕೆಲಸ ನೋಡು. ವೆಬ್ ಬಿಟ್ಟು ಹೊಡಿತಾನಂತೆ. ಆಮೇಲೆ ಟೀಚರು ನಿನ್ನ ಎಳೆದು ಹೊಡಿತಾರೆ. ಅಲ್ಲಪ್ಪ, ಬೆಳಗ್ಗೆ ಒಳ್ಳೆ ನ್ಯೂಸ್ ಓದು ಅಂದರೆ ಕೊಲೆ, ದರೋಡೆ, ಆಕ್ಸಿಡೆಂಟು, ಬರೀ ಇಂಥ ನೆಗೆಟಿವ್ ವಿಚಾರಗಳನ್ನೇ ಓದ್ತಿಯಲ್ಲಪ್ಪ. ನ್ಯೂಸಲ್ಲಿ ಇರೋದೇ ಆದ ಕಣೆಯ. ಕೇಳಿಲಿ, ಈಗಿನ ಕಾಲದಲ್ಲಿ ಒಳ್ಳೇದಕ್ಕೆ ಆಗಲಿ ಸೌಮ್ಯತನಕ್ಕೆ ಆಗಲಿ ಬೆಲೆ ಇಲ್ಲ. ವಡಿ ಬಡಿ ಕಡಿ ಇದಕ್ಕೆ ಬೆಲೆನಪ್ಪ. ಅಯ್ಯೋ, ಯಾರೋ ಹೆಂಡತಿ ಅವ್ರ ಗಂಡಂಗೆ ಹೊಡೆದ್ರೆ ನಮ್ಗೆ ಏನಾಗಬೇಕು? ನಮ್ಮ ಜಗತ್ತು ಚೆನ್ನಾಗಿದ್ಯಾ ಅಷ್ಟು ಸಾಕು. ಊರು ಸಬ್ರಿ ಕಟ್ಕೊಂಡು ನಮ್ಗೇನಾಗಬೇಕು? ಕರೆಕ್ಟ್. ಕೊಡು, ಆಫೀಸ್ಗೆ ಲೇಟ್ ಆಗ್ತಾ ಇದೆ. ನೋಡಪ್ಪ, ನೀನು ಆಫೀಸ್ಗೆ ಹೋದ್ರೂ ಹೆಲ್ಮೆಟ್ ತೆಗಿಬೇಡ. ಯಾಕೆ? ಯಾಕೆಂದ್ರೆ ನಿಮ್ಮ ಡೀಲಿಂಗ್ ರಾಜನಿಗೆ ಕೋಪ ಜಾಸ್ತಿ. ನಿನ್ನ ಮೂಗಿಗೆ ಗುದ್ದುಬಿಟ್ಟಾನು. ಯಾಕಪ್ಪ ಹಿಂಗೆ ಹೇಳ್ತೀಯಾ? ಇದು ಮೂಗೆಚ್ಚರಿಕೆ. ಅದು ಸರಿ. ಮೊದಲೇ ಅವ್ರ ಮೂಗುದ್ದ,
ಮೂಗಿನ ತುದಿಲೇ ಇರುತ್ತೆ ಕೋಪ. ಬರ್ತೀನಿ. ಹುಷಾರು ರೀ. ಆಯ್ತು, ಬಾಯ್. ಸ್ಥಿರ ಸ್ವತ್ತಿನ ಬಹಿರಂಗ ಹರಾಜು ಪ್ರಕಟಣೆ. ನನಗೇನಾದರೂ ದುಡ್ಡು ಬಂದರೆ ಫಸ್ಟ್ ಈ ಗಾಡಿನ ಬಿಸಾಕಿ ಹೊಸ ಗಾಡಿ ಕೊಂಡ್ಕೋತೀನಿ ಅಂತ ಬಾಯಿ ಮಾತು ಕೇಳಿದೆ. ಅದನ್ನು ನನ್ನ ಗಾಡಿ ಮನ್ಸಿಗೆ ತಗೊಂಡು ಕೈ ಕೊಟ್ಬಿಡ್ತು. ನನ್ನ ಕೈ ಗಾಡಿ ಕೊಡೋದಕ್ಕೆ ಗ್ಯಾರೇಜ್ ಒಂದು 2 ದಿವಸ ಆಗುತ್ತೆ ಅಂತ ಹೇಳ್ದ. ನೋಡು, ನಾನು ಹೇಳೋದನ್ನ ಒಂದೇ ಒಂದು ಸಲ ಕೇಳು. ಓ, ನೆನ್ನೆ ಕೇಳಿಸಿದ ಭಾಷೆ. ಪಾಪ ಯಾರೋ ಶಿವನ ಎತ್ಬಿಡೋಣ ಅಂತ ಮಾತಾಡ್ಕೋತಾ ಇದ್ರು. ಅವನ್ನ ಸಾಯಿಸ್ಬಿಟ್ರೋ ಏನು. ಛೀ, ನರಹಂತಕರು. ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂದರೆ ನನ್ನ ಮಾತಲ್ಲಿರೋ ಮೀಟ್ರು ಹಾರ್ಟಲ್ಲಿಲ್ಲ. ನನ್ನ ಹೆಂಡತಿ ಮಕ್ಕಳೇ ನೆನಪಾಗ್ತಾರೆ. ನೋಡು ಬೇಬಿ, ಇಷ್ಟು ದಿನ ನೀನು ಯಾವ ಪ್ರಯತ್ನನೂ ಪಟ್ಟಿಲ್ಲ, ಅದಕ್ಕೆ ಶಿವಪ್ರಸಾದ್ ಸತ್ತಿಲ್ಲ. ಒಬ್ಬ ಗಂಡಸನ್ನ ಕೊಲ್ಲೋದು ತುಂಬ ಅಂದರೆ ತುಂಬಾ ಸುಲಭ. ಅವನಿಗೆ ಕೊಡೋ ಟೀ, ಊಟ, ಶರ್ಬತ್ತು, ಜ್ಯೂಸು, ಕೇಸರಿ ಬಾತು ಯಾವುದರಲ್ಲೋ ಒಂದರಲ್ಲಿ ವಿಷ ಹಾಕ್ಬೋದು. ಅಷ್ಟೇ ಯಾಕೆ, ಮಲಗಿರುವಾಗ ದಿಂಬು ಹೊತ್ತಿ ಸಾಯಿಸ್ಬೋದು. ಇಲ್ಲ ಸ್ನಾನ ಮಾಡುವಾಗ ಬಾತ್ರೂಮ್ ಕಿಟಕಿಯಿಂದ ಹಾವು ಬಿಟ್ಟು ಆರಾಮಾಗಿ ಅವನ್ನ ಸಾಯಿಸ್ಬೋದು. ಸುಮಾರು ಆಪ್ಷನ್ಸ್ ಇದೆ. ಇವಾಗ ಮೊದಲು ಆಗಬೇಕಾಗಿರೋ ಕೆಲಸ, ಆ ಶಿವಪ್ರಸಾದ್ ಸಾಯಬೇಕು. 2 4 ಆಗಲಿ, ಆಕಾಶ ಭೂಮಿ 2 ಒಂದಾಗಲಿ, ಆ ಸೇಲ್ಸ್ ಮ್ಯಾನ್ ಶಿವಪ್ರಸಾದ್ನ ನಾವು ಮುಗಿಸ್ಲೇಬೇಕು. ಸೇಲ್ಸ್ಮನ್ ಶಿವಪ್ರಸಾದ ಅಂದರೆ ನಾನೇ? ಭಗವಂತ, ನಿನ್ನೆ ಶಿವು ಅಂದರೆ ನೀನೊಬ್ಬನ ಪ್ರಪಂಚದಲ್ಲಿ ಅಂತ ಹೇಳಿದೆ. ಇವತ್ತು ನೋಡು, ಅವರು ಸ್ಪೆಸಿಫಿಕ್ ಆಗಿ ಸೇಲ್ಸ್ಮನ್ ಶಿವಪ್ರಸಾದ್ ಅಂತಾನೆ ಹೇಳ್ತಿದ್ದಾರೆ. ಅಲ್ಲ, ಕೊಲೆ ಆಗೋ ರೇಂಜ್ಗೆ ಜೀವನದಲ್ಲಿ ಬೆಳೆದ್ಬಿಟ್ಟ ನಾನು? ಚಾನ್ಸೇ ಇಲ್ಲ. ಆದರೂ ಯಾಕೆ ಇವರು ನನ್ನನ್ನೇ ಕೊಲೆ ಮಾಡಬೇಕು ಅಂತ ಗುರಿ ಇಟ್ಕೊಂಡಿದ್ದಾರೆ ನನಗಂತೂ ಗೊತ್ತಾಗ್ತಾ ಇಲ್ಲ. ಹೌದು ಚಿನ್ನ, ನಂಗಂತೂ ಆ ಶಿವಪ್ರಸಾದಿಂದ ಸಾಕಾಗಿ ಹೋಗಿದೆ. ಅವನ ಮುಖ ನೋಡಿದ್ರೆ ಹಿಂಸೆ ಅನ್ಸುತ್ತೆ. ಮೊದಲು ಅವನ್ನ ಮುಗಿಸಿ ಆಮೇಲೆ ನಿನ್ ಮುಂದೆ ಬರ್ತೀನಿ. ಇದು ನನ್ನ ಕಿರಿ ವಾಯ್ಸು ಅಂದ್ರೆ ಕಿರಿ ನನ್ನನ್ನೇ ಕೊಲ್ತಾಳ? ಇಲ್ಲ ಇಲ್ಲ ಇಲ್ಲ, ನಾನೇ ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ. ನನ್ನ ಕಿರಿ ದೇವತೆ. ಅವಳು ಕನಸಲ್ಲೂ ಈ ಥರ ಎಲ್ಲ ಆಲೋಚನೆ ಮಾಡಲ್ಲ. ಒಂದು ಪಕ್ಷ ಬೇರೆ ಯಾರಾದರೂ ಈ ಥರ ಕೆಲಸ ಮಾಡ್ತಾರೆ ಅಂದರೆ ನಾನು ಒಪ್ಪಿಡ್ತೀನಿ. ಆದ್ರೆ ಗಿರಿ ನೋವೇ, ಚಾನ್ಸೇ ಇಲ್ಲ, ಚಾನ್ಸೇ ಇಲ್ಲ. ರೇ, ನೀವೇನಿಲ್ಲಿ? ನಾನು ದಿನ ಆಫೀಸಿಂದ ಹೇಗೆ ತಾನೇ ಬರೋದು. ನೀನೇನು ಇಲ್ಲಿ? ಅದು ಒಲೆ ಮೇಲೆ ಹಾಲಿಟ್ಟಿದ್ದೀನಿ, ಬಂದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.